ಆಧುನಿಕ ಯಂತ್ರೋಪಕರಣಗಳಿಂದ ರೈತರು ನಿರಾಳರಾಗಿದ್ದಾರೆ. ಆಧುನಿಕ ಕಾಲದಲ್ಲಿ ಯಂತ್ರೋಪಕರಣಗಳಿಂದ ರೈತರಿಗೆ ಪರಿಹಾರ ಸಿಕ್ಕಿದ್ದು, ತಂತ್ರಜ್ಞಾನದ ಬೆಳವಣಿಗೆಯಿಂದ ಯಂತ್ರ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಕೆಲಸ ಮಾಡುತ್ತಿದ್ದು, ಈ ವ್ಯವಸ್ಥೆಯಿಂದ ರೈತರಿಗೆ ಪರಿಹಾರ ಸಿಕ್ಕಿದ್ದು, ಬಿತ್ತನೆ, ಔಷಧ ಸಿಂಪಡಣೆ ನಡೆಯುತ್ತಿದೆ. ಟ್ರಾಕ್ಟರ್ ಮೇಲೆ ಸಿಂಟೆಕ್ಸ್ನಲ್ಲಿ 1 ಗಂಟೆಯಲ್ಲಿ 3 ಎಕರೆ ಕೃಷಿಗೆ ಸಿಂಪಡಿಸಲಾಗುತ್ತದೆ ಮತ್ತು ಹಿಂದಿನ ರೈತರು ಬೆನ್ನಿನ ಮೇಲೆ ಗೈಟರ್ಗಳನ್ನು ಸಿಂಪಡಿಸುತ್ತಿದ್ದರು, ಇದರಿಂದ ಬೆನ್ನಿನ ಸ್ನಾಯುಗಳು ನೋಯುತ್ತವೆ ಎಂದು ಸ್ಟಾರ್ ಹುಸೂರು ವಾಹಿನಿಯೊಂದಿಗೆ ರೈತರಾದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಜುಕುಮಾರ ಸ್ವಾಮಿ ವಿಶೇಷ ಮಾಹಿತಿ ನೀಡಿದ್ದಾರೆ. ಮತ್ತು ಈಗ ಟ್ರ್ಯಾಕ್ಟರ್ಗಳ ಮೇಲ್ಭಾಗದಲ್ಲಿ ಸಿಂಪರಣೆ ಮಾಡುವುದರಿಂದ ರೈತರು ಸಂತಸಗೊಂಡಿದ್ದಾರೆ. ಹುಸೂರು ಇಲ್ಲಿ ಸುಮಾರು 10-15 ದಿನಗಳಿಂದ ಮಳೆಯಾಗದ ಕಾರಣ ರೈತರು ಹೊಲಗಳಲ್ಲಿ ಹುಲ್ಲಿಗೆ ವಿವಿಧ ರೀತಿಯ ಔಷಧವನ್ನು ಸಿಂಪಡಿಸುತ್ತಿದ್ದಾರೆ. ಯಾವ ಪ್ರಕಾರ ಔಷಧಿ ಹೊಡಿತಾ ಇದ್ರಿ ನೀವು? ನಾವು ರೀ ನೋಡ್ರಿ ಗಂಟಕ್ಕೆ 1 ಟಾಕಿ ಎಕ್ಕರ್ಗೆ 3 ಎಕ್ಕರ್ ಆಯ್ತದ ರೀ. 1 ಟಾಕಿದಾಗ ರೀ. ಹಾಂ. ಮತ್ತು ರೀ ದಿನದಾಗ 5-6 ಟಾಕಿ ಹೊಡಿತೀವಿ ರೀ. ಅಂದ್ರೆ ಯಾವ ಪ್ರಕಾರ ನೀವು ದುಡ್ಡು ತೊಗೋತೀರಾ? ಇದು 1 ಟಾಕಿ 1000 ರೂಪಾಯಿ ತೊಗೋತೀವಿ ರೀ. ಒಂದು ಟಾಕಿಗೆ 1000 ರೂಪಾಯಿ ತೊಗೋತೀರಾ? ಹಾಂ. ಅಂದ್ರೆ ಈಗ ಯಾವ ಪ್ರಕಾರ ಮದ್ದು ಹೊಡಿತಾ ಇದ್ರಿ ನೀವು? ಈಗ ಯಾರು ಶೆಕೆ ತರ್ತಾರ, ಯಾರು ಒಳಗೆ ಎಜಿಲ್ ಹಾಕಿ ಕೊಡ್ತಾರ, ಯಾರು 3 ನಾಲ್ಕು ಒಂದು ಐಟಮ್ ಅಂದಂತ ತಿಳ್ಕೊರಲ್ಲ ಔಷಧಿ. ಸರಿ. ಮತ್ತು ಅದು ಪ್ರಕಾರ ಈಗ ಮಳೆ ಇಲ್ಲ, ಈಗ ಸ್ವಲ್ಪ 8-10 ದಿನ ಮಳೆ ಇಲ್ಲ. ದಿವಸ ಮಳೆ ಇಲ್ರಿ, ಬೆಳೆ ಎಲ್ಲ ಬಾಡ್ಲತ್ತವ್ರಿ. ಹಾಂ, ಅದು ಪ್ರಕಾರ ಈಗ ನಾವು ಯಾವ ಪ್ರಕಾರ ಮದ್ದು ಹೊಡಿಬೇಕು ಅಂತ ನಿಮ್ಮ ಆಸೆ? ಈಗ ಇವು ಸದ್ಯಾಗ ಔಷಧಿ ಹೊಡಬೋದು ಅಂದ್ರೆ ಈಗ ನೀನು ಹುಳಿದೆ ನಡ್ದಾವ ಅಂತ ತಿಳ್ಕೊರಿ. ಈಗ ಹುಲ್ಲಿನ ಔಷಧಿ ಮುಗ್ದು ಹೋಗ್ಯಾವ್ರಿ. ಹಾಂ. ಹಾಂ ರೀ. ಈಗಾಗಲೇ ಈಗ ಪೈಲೆ ಜನ ಏನು ಮಾಡ್ತೀವಿ ಅಂದ್ರೆ ಹಗಲ ಮೇಲೆ ಎಲ್ಲ ಗಟ್ರ ಅವು ಅಂದ್ರಿ ಇವು ಅಂದ್ರಿ ಆ ಪ್ರಕಾರ ಹೊಡಿತಾ ಇದ್ದರು, ಬೆನ್ನು ನೋವು ಆಯ್ತಿತ್ತು. ಈಗ ಯಂತ್ರನೇ ಸಾಮಗ್ರಿಗಳು ಬರ್ತಾ ಇದೆ ಈಗ, ಯಾಕಂದ್ರೆ ಟ್ಯಾಕ್ಟ್ರಿಗಳು ಬರ್ತಾ ಇದೆ, ಬೇರೆ ಬೇರೆ ಪ್ರಕಾರ ಈಗ ಮಿಷಿನ್ಗಳು ಬರ್ತಾ ಇದೆ. ಈಗ ನೀವು ಅಭಿಪ್ರಾಯ ಏನು ಹೇಳ್ತೀರಾ ಈ ಮಿಷಿನ್? ಈಗೆಲ್ಲ ಹೆಲ್ಪಿಂಗ್ ಬಂದವ್ರಿ, ಎಲ್ಲ ಈ ಟ್ಯಾಕ್ಟ್ರ್ ಮ್ಯಾಗೆಲ್ಲ ಅಂತ ತಿಳ್ಕೊರಲ್ಲ, ಇದು ಬಂದವ ಎಲ್ಲ ಈಗೆಲ್ಲ ಇದು ಅನುಕೂಲ ಆಗ್ಯದ ಅಂತ ತಿಳ್ಕೊರಲ್ಲ ಒಕ್ಕಲಿಗೆ ರೀ. ಹಾಂ. ಅಂದ್ರೆ ಈಗ ಹೆಗಲ ಮೇಲೆ ಹೊಡೋಕ್ಕಿಂತ ಈಗ ಇವು ಸಾಮಗ್ರಿಗಳು ಬಂದವ, ಯಂತ್ರ ಸಾಮಗ್ರಿಗಳು, ಆ ಹೆಲ್ಪ್ ಆಗ್ತಾ ಇದೆ. ಇದು ಅದು ಹೊಡೆದ್ರೆ ಚಲೋ ಏನು ಇವು ಹೊಡೆದ್ರೆ ಚಲೋ? ಇವು ಹೊಡೆದ್ರೆ ಹೆಲ್ಪಿಂಗ್ ಆಗ್ಲತ್ತವ ರೀ ಎಲ್ಲ.